ನೋಡಿ, ದೋಸೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ಕೋಬೇಕು, ಎಷ್ಟು ತೋರಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಆ ಹಿಟ್ಟು ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದೇ ಅಳತೆ ತೊಗೊರಿ. ಇಲ್ಲಿ ನಾನಿಲ್ಲಿ ಒಂದೇ ಗ್ಲಾಸಿಂದ ಅಳತೆ ತೊಗೊಂಡಿದ್ದೀನಿ. 4 ಗ್ಲಾಸು ಅಕ್ಕಿ, 2 ಟೀ ಸ್ಪೂನು ಕಡಲೆಬೇಳೆ, 1 ಟೀ ಸ್ಪೂನು ಮೆಂತ್ಯ, ಇದೇ ಗ್ಲಾಸಿಂದ 1 ಗ್ಲಾಸು ಉದ್ದಿನಬೇಳೆ ತೊಗೊಂಡಿನಿ. ಆಮೇಲೆ ಈ ಗ್ಲಾಸಿಂದನೇ 1 ಗ್ಲಾಸು ಅವಲಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಚೆನ್ನಾಗಿ 4-5 ಸರ್ತಿ ತೊಳ್ಕೊಬೇಕು. ತೊಳ್ಕೊಂಡು 6-7 ತಾಸು ನೆನೆಯಕ್ಕೆ ಬಿಡಬೇಕು. ಇವಕ್ಕೆ ಯಾವುದೇ ತೊಗೊಳ್ಳಿ ಒಂದೇ ಅಳತೆ ತೊಗೊಳ್ಳಿ, ಯಾವುದೇ ಬೇರೆ ಬೇರೆ ಅಳತೆ ತೊಗೊಳಕ್ಕೆ ಹೋಗಬೇಡಿ. 1 ಗ್ಲಾಸ್ ತೊಗೊಂಡ್ರೆ ಗ್ಲಾಸಿಂದನೇ ಎಲ್ಲ ಅಳತೆ ತೊಗೊಳ್ಳಿ, ಇಲ್ಲ ಬೇರೆ ಏನಾದರೂ ತೊಗೊಂಡು ಅದರಿಂದ ಒಂದು ಅಳತೆ ತೊಗೊಳ್ಳಿ. ನೋಡಿ, ನಾನು ಚೆನ್ನಾಗಿ 4-5 ಸರಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡೇನಪ್ಪ ಅಂದರೆ ಈಗ ನೆನೆಯಕ್ಲಕ್ಕೆ ಬಿಟ್ಟಿನಿ. ಎರಡೂ ತೊಳ್ಕೊಂಡಿನಿ, ಅವಲಕ್ಕಿನೂ ತೊಳ್ಕೊಂಡಿನಿ, ಅಕ್ಕಿನೂ ತೊಳ್ಕೊಂಡಿನಿ. ಈಗ 6-7 ತಾಸು ನೆನೆಯಕ್ಕೆ ಬಿಡಬೇಕು. ನೋಡಿ, 5-6 ತಾಸು ಆಯಿತು ನಾನು ನೆನೆ ಹಾಕಿದ್ದೀನಿ. ಈ ಗ್ರೈಂಡ್ರ್ನಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆಂದವು. ಈ ಗ್ರೈಂಡ್ರ್ನಲ್ಲಿ ಹಾಕ್ಕೋಬೇಕು. ಹಿಟ್ಟು ನುಣ್ಣಗಾಗಿದೆ. ಈಗ ಇದನ್ನು ತೆಕ್ಕೋಬೇಕು. ಒಂದು ಪಾತ್ರೆಯಲ್ಲಿ ತೆಕ್ಕೊಂಡು ಓವರ್ ನೈಟ್ ಬಿಡಬೇಕು. ಇದನ್ನು ಈ ದೋಸೆ ಹಿಟ್ಟನ್ನ ನಾನು ಓವರ್ ನೈಟ್ ಬಿಡ್ಬೇಕಂತ ಹೇಳಿನಲ್ಲ, ಓವರ್ ನೈಟ್ ಬಿಟ್ಟಿನಿ. ನೋಡಿ, ಹಿಟ್ಟು ಚೆಂದ ಉಬ್ಕೊಂಡು ಬಂದದ. ಈ ರೀತಿ ಉಬ್ಕೊಂಡು ಬರ್ತದೆ. ಈಗ ಇದರಲ್ಲಿ ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಸಕ್ಕರೆ, ಮಸಾಲ ದೋಸೆಗೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು, ಟೊಮಾಟೊ, ಕೊತ್ತಂಬರಿ, ಆಮೇಲೆ ಕ್ಯಾರೆಟ್ ತುರಿದಿಟ್ಕೊಳ್ಳೋದು, ಆಮೇಲೆ ಕೆಂಪು ಚಟ್ನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಮಸಾಲ ದೋಸೆ ಮಾಡೋಕ್ಕೆ. ಯಾವ ರೀತಿ ಮಾಡ್ಬೇಕಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ. ನೋಡಿ, ಇಲ್ಲಿ ಮೊದಲು ದೋಸೆ ಬ್ಯಾಟ್ರ್ ಹಾಕ್ಕೋಬೇಕು. ಹಂಚಿಗೆ ಹಾಕ್ಕೊಂಡಾದ್ಮೇಲೆ ಈ ರೀತಿ ಕೆಂಪು ಚಟ್ನಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೋಬೇಕು. ಅದ್ರ ಮೇಲೆ ಟೊಮಾಟೊ ಹಾಕ್ಕೋಬೇಕು, ಕೊತ್ತಂಬರಿ ಹಾಕ್ಕೋಬೇಕು, ಸ್ವಲ್ಪ ಗಜ್ಜರಿ ಹಾಕ್ಕೋಬೇಕು, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ನೋಡಿ, ಈ ರೀತಿ ಮಸಾಲ ದೋಸೆ ರೆಡಿಯಾಗಿದೆ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕೆಳಗಡೆ ಸುಟ್ಟು ಬೇಯಿಸ್ಕೋಬೇಕು. ಮಸಾಲ ದೋಸೆ ರೆಡಿ. ನೋಡಿ, ಮಸಾಲ ದೋಸೆ ರೆಡಿ. ನೋಡಿ, ಚೆನ್ನಾಗಿ ಮಸಾಲ ದೋಸೆ ರೆಡಿಯಾಗಿದೆ.